ಹಾಗೇನೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ ಅಂತಕ್ಕಂಥದ್ದು ನಾವೆಲ್ಲರೂ ನೆನೆಸ್ಕೊಳ್ಬೇಕು. ಪ್ರತಿಯೊಂದು ಕಡೆ ನಮ್ಮ ಸಾಧನೆಗಳನ್ನ ಭಾಳ ಧೈರ್ಯವಾಗಿ ಹೇಳಬೇಕು. ಇವತ್ತು ಒಕ್ಕಲಿಗರು ಏನಂತಂದ್ರೆ ಒಕ್ಕಲಿಗರ ವಿರೋಧಿ, ಒಕ್ಕಲಿಗರ ಮೇಲೆ ಒಕ್ಕಲಿಗರು ಟೀಕೆ ಮಾಡ್ತಕ್ಕಂಥ ಇದನ್ನು ಮೊದಲು ಬಿಡಬೇಕು. ನಾವು ಸಾಧನೆ ಮಾಡಿದಂಥದ್ದು ನಾವು ಹೇಳ್ದಲ್ಲೇ ಇದ್ದರೆ ನಮ್ಮ ಸಮುದಾಯ ಎಲ್ಲಿ ಬೆಳಿಲಿಕ್ಕಾಗ್ತದೆ, ಎಲ್ಲಿ ಗುರುತಿಸ್ತಕ್ಕಾಗ್ತದೆ, ಅದನ್ನು ನಾವೆಲ್ಲರೂ ಮೈಗೂಡಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ನಾನು ಹೇಳಿಕ್ ಬಯಸ್ತೇನೆ. ಒಕ್ಕಲಿಗ ಸಮುದಾಯ ಯಾವುದೇ ನಮ್ಮ ಜಾತಿ ಪ್ರೇಮಿಗಳಲ್ಲ, ಸರ್ವ ಧರ್ಮೀಯರನ್ನು ನಾವು ಪ್ರೀತಿಯಿಂದ ಕಾಣ್ತಕ್ಕಂಥ ಒಂದು ಹವ್ಯಾಸವನ್ನು ಒಕ್ಕಲಿಗ ಸಮುದಾಯ ಮೈಗೂಡಿಸ್ಕೊಂಡಿದೆ. ಅದನ್ನು ನಾವು ಬೆಳೆಸ್ಕೊಂಡು ತಗೋಣ. ಅದ್ರ ಜೊತೆಗೆ ನಮ್ಮ ಸಮುದಾಯದ ಬೆಳವಣಿಗೆಗೆ ಇವತ್ತು ಕಾರಣೀಭೂತರು ಪೂಜ್ಯ ಸ್ವಾಮೀಜಿಯವರು. ಇವತ್ತು ಯಾವುದೇ ಮಠಾಧೀಶರು ವೇದಿಕೆಯಲ್ಲಿದ್ದಂಥ ಸಂದರ್ಭದಲ್ಲಿ ಅದು ಇಷ್ಟಾನುಸಾರ ₹1 ಕಾಣಿಕೆ ಹಾಕಿ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ನಾನು ನೋಡಿದ್ದೀನಿ. ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯದ ಮಠಗಳು ಇದ್ದಾವೆ. ಹಾಗಾಗಿ ನಾವು ನಮ್ಮ ಕೈಲಾದಷ್ಟು ನಾವು ದುಡ್ದಿದ್ದು ನಾವು ಸಾಯೋತ್ತಿಗೇನು ಹೊತ್ಕೊಂಡು ಹೋಗೋದಿಲ್ಲ. ಇದು ನಮಗೇನು ಕೊಟ್ಟಿದ್ದು ಒಂದು ಗಾದೆ ಇದೆ, ಕೊಟ್ಟಿದ್ದು ಪರಗೆ ಬಚ್ಚಿಟ್ಟಿದ್ದು ಪರಗೆ ಕೊಟ್ಟದ್ದು ತಮಗೆ ಅಂತೇಳಿ. ನಾವೇನು ದಾನ ಮಾಡಿರ್ತೀವೋ ಅದು ಯಾವತ್ತೂ ಶಾಶ್ವತವಾಗಿ ನಮ್ಮನ್ನು ಕಾಯ್ತದೆ, ನಮ್ಮನ್ನು ಉಳಿಸ್ತದೆ, ಬೆಳೆಸ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಸಮುದಾಯಕ್ಕೆ ಬೆನ್ನೆಲುಬಾಗಿ ಮೇಟಿಯಾಗಿ ನಿಂತಿರ್ತಕ್ಕಂಥ ಪೂಜ್ಯ ಸ್ವಾಮೀಜಿಯವರ ಒಂದು ಕ್ಷೇತ್ರಕ್ಕೆ ನಾವೆಲ್ಲರೂ ಬಯಸಕ್ಕೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಇಷ್ಟು ಲಕ್ಷಾಂತರ ಕೊಡೋರು ಇದ್ದಾರೆ, ನೂರಾರು ರೂಪಾಯಿ ಕೊಡಿದ್ದಾರೆ. ಅದೆಲ್ಲರಿಗೂ ಅವ್ರವ್ರಿಗೆ ಅದು ದೊಡ್ಡದು ಆ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಡ್ತೇನೆ.